ನಾವು ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ. ತುಳಿ ಮೀಸಲಾತಿ ಕೊಡೋದಿಲ್ಲ, ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ. ತುಳಿ ಮೀಸಲಾತಿ ಕೊನೆ ಮಾಡಲಾಗ ಈ ಮೀಸಲಾತಿ ಬಿದ್ದೋಯ್ತು, ತುಳಿ ತುಳಸಿ ಬಿದ್ದು ಹೋಗ್ತು. ಮೊದಲೇ ತಪ್ಪೇನು ಮಾಡಿದ್ರು, ಇನ್ನೂ 12 ಜಿಲ್ಲೆ ಸರ್ವೆ ಇರೋದ್ರೊಳಗೆ ಇವರು ಈ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಮಧ್ಯಂತರವರೆಗೂ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಂದಿದ್ದೀವಿ. ಏನು ಸರ್ವೋಚ್ಚ ನ್ಯಾಯಾಲಯದ ರಿಯಾಯಿತಿ ಇದೆ ಮತ್ತು ಈಗ ಪೂರ್ಣ ಪ್ರಮಾಣದ ವರದಿಯನ್ನು ನಾವು ಹಿಂದುಳಿದ ಆಯೋಗದಿಂದ ತಗೋಬೇಕು, ಅದನ್ನು ತಗೋವಂತಿದ್ದೀವಿ. ಈಗಾಗಲೇ ಅವರು ಆದೇಶ ಮಾಡಿದ್ದಾರೆ, ಹಿಂದುಳಿದ ವರ್ಗ ಅಧ್ಯಕ್ಷರಿಗೆ, ಆಯೋಗದ ಅಧ್ಯಕ್ಷರಿಗೆ ಮಾಡಿದ್ದಾರೆ. ಈಗ ಅದು ಪೂರ್ಣ 12 ಜಿಲ್ಲೆ ಇನ್ನೂ ಸರ್ವೆ ಬಾಕಿ. 12 ಜಿಲ್ಲೆ ಸರ್ವೆ ಆದ ತಕ್ಷಣ ಪೂರ್ಣ ಪ್ರಮಾಣದ ವರದಿ ತಗೊಂಡು ಆಯೋಗ ಶಿಫಾರಸು ಮಾಡಿದ ಮೇಲೆ ಸರ್ಕಾರದ ಕೆಲಸ ಆ ಹಂತದಲ್ಲಿ ಇದೆ. ಅದನ್ನು ನಾವು ಕೂಡ 2-3 ಸರಿ ಒತ್ತಾಯ ಮಾಡಿದ್ವಿ. ನಾವು ನೀವು ಕೂಡ ತೊಗೊಂಡೋಗಿದ್ವಿ ನಮ್ಮ ಹುಡುಗ ಸಂಘ ಟ್ರಸ್ಟ್ ವತಿಯಿಂದ. ಆಗಲೇ ಅದನ್ನು ಮನವಿ ಮಾಡ್ಕೊಂಡಿದ್ವಿ. ಶೀಘ್ರದಲ್ಲೇ ಸರ್ವೆ ಆಗ್ತಾಯಿದೆ, ಅದನ್ನ ವರದಿ ತೊಗೊಂಡು ಈ ಪ್ರಯತ್ನ ಮಾಡಿ ನಾವೇನು ಬೊಮ್ಮಾಯಿಯವರಂಗ ಅಥವಾ ಯಡಿಯೂರಪ್ಪನವರಂಗ ತಾಯಿ ಮೇಲೆ ಸದನದಲ್ಲಿ ನಾವು ಪ್ರಮಾಣ ಮಾಡಿಲ್ಲ. ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ದೀವಿ. ಅವರು ತಾಯಿ ಮೇಲೆ ಪ್ರಮಾಣ ಮಾಡಿದವರು ಒಬ್ಬರು ಮುಖ್ಯಮಂತ್ರಿ ಸದನದಲ್ಲೇ 6 ತಿಂಗಳು ಕೊಡ್ತೀವಿ, 6 ತಿಂಗಳ ಒಳಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದವ ಯಡಿಯೂರಪ್ಪ. ಅವ್ರಿಗೆ ಬದ್ಧತೆ ಇತ್ತು, ಅವ್ರು ಮಾಡಿ ಹೋಗ್ಬೇಕಾಗಿತ್ತು. ಅವ್ರು ಮೋಸ ಮಾಡಿ ಹೋದ್ರು. ಮೋಸ ಮಾಡಿದಕ್ಕೆ ಮನೆಗೆ ಕೂತಾರೆ. ಆದರೆ ನಾವು ಯಾವುದೋ ಮೋಸ ಮಾಡುವಂಥ ಕೆಲಸನೂ ಮಾಡಿಲ್ಲ. ನಾವು ಮಾತು ಕೊಡ್ತೀವಿ. ನಮ್ಮ ಪ್ರಯತ್ನ ಇದೆ, ಮೀಸಲಾತಿ ತರುವಂಥ ಕೆಲಸ ಮಾಡ್ತೀವಿ.